ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಪರ್ಸನಲ್ ಲೋನ್ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೊಳ್ಳೋದು, ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಪರ್ಸನಲ್ ಲೋನ್ಸ್ ಹಾಗೆ ಕ್ರೆಡಿಟ್ ಕಾರ್ಡ್ಸ್ ಮೈ ಮನಿ ಮಂತ್ರ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ಇಂದ ನಿಮಗೆ ಇನ್ಸ್ಟೆಂಟ್ ಆಗಿ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮಗೆ ಕ್ರೆಡಿಟ್ ಸ್ಕೋರ್ ಕೂಡ ಫ್ರೀಯಾಗಿ ಚೆಕ್ ಕೂಡ ಮಾಡ್ಕೋಬಹುದಾಗಿದೆ. ಕ್ರೆಡಿಟ್ ಕಾರ್ಡ್ಸ್ ಕೂಡ ಇವರು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಕೂಡ ನಿಮಗೆ ಲೋನ್ಸ್ಗೆ, ಕ್ರೆಡಿಟ್ ಸ್ಕೋರ್ಗೆ, ಕ್ರೆಡಿಟ್ ಕಾರ್ಡ್ಗೆ, ಫೈನಾನ್ಸ್ಗೆ ತುಂಬಾನೇ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ಗೆ 3.1 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 1 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೊಳ್ಳೋದು, ಹಾಗೆ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಕೀ ಫೀಚರ್ಸ್ ನಮಗೆ ಸಿಗ್ತಾ ಇದೆ, ಯಾವ ರೀತಿಯಾಗಿ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಲೋನ್ ಆಫರಿಂಗ್ನ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫುಲ್ ಡೀಟೇಲ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಗಾಯ್ಸ್. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಚಾನಲ್ನ, ಹಾಗಾದರೆ ಮರಿದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಏನಿದೆ RBI ರೆಕಗ್ನೈಸ್ಡ್ ಬ್ಯಾಂಕ್ಸ್ ಪ್ಲಸ್ 150 ಬ್ಯಾಂಕ್ಸ್ ಗಳಿಂದ ನಮಗೆ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. 50 lakh+ ಹ್ಯಾಪಿ ಕಸ್ಟಮರ್ಸ್ ಕೂಡ ನಾವು ನೋಡ್ಕೋಬಹುದು. 700+ ಸಿಟೀಸ್ ಅಲ್ಲಿ ಇವರು ಅವೈಲೇಬಲ್ ಆಗಿರ್ತಾರೆ. 30+ ಇಯರ್ಸ್ ಇವರ ಒಂದು ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಈ ಒಂದು ಅಪ್ಲಿಕೇಶನ್ ಇದೆ ಒನ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಫೈನಾನ್ಷಿಯಲ್ ನೀಡ್ಸ್ ಏನಾದರೂ ಇತ್ತು ಅಂದರೆ ಎಲ್ಲ ನಾವಿಲ್ಲಿ ಫುಲ್ಫಿಲ್ನ ಮಾಡ್ಕೋಬಹುದಾಗಿದೆ. ಹಾಗೆ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ನಾವು ಈಸಿಯಾಗಿ ಫ್ರೀಯಾಗಿ ಚೆಕ್ ಮಾಡ್ಕೋಬಹುದು. ಬಿಕಾಸ್ ಕೆಲವೊಂದು ಅಪ್ಲಿಕೇಶನಲ್ಲಿ ನಾವು ಪೇ ಮಾಡಿಕೊಂಡು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಬಟ್ ಈ ಒಂದು ಅಪ್ಲಿಕೇಶನಲ್ಲಿ ಫ್ರೀಯಾಗಿ ನಾವು ನಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನೋದು ಏನಿರುತ್ತೆ ಫ್ರೀಯಾಗಿ ಚೆಕ್ ಕೂಡ ಮಾಡ್ಕೋಬಹುದು. ಹಾಗೆ ನಾವಿಲ್ಲಿ ಪರ್ಸನಲೈಸ್ಡ್ ಕ್ರೆಡಿಟ್ ಇನ್ಸೈಟ್ಸ್ ಅನ್ನೋದು ಏನಿರುತ್ತೆ, ಡಿಸೈನ್ಡ್ ಫೈನಾನ್ಷಿಯಲ್ ಗೋಲ್ಸ್ ಅನ್ನೋದು ನಾವು ಈ ಒಂದು ಅಪ್ಲಿಕೇಶನ್ ಮೂಲಕ ಯೂಸ್ ಕೂಡ ತಗೋಬಹುದಾಗಿದೆ. ನಾವಿಲ್ಲಿ ಪೇಮೆಂಟ್ ಹಿಸ್ಟ್ರಿ ಕೂಡ ಚೆಕ್ ಮಾಡ್ಕೋಬಹುದು. ಹಾಗೆ ಕ್ರೆಡಿಟ್ ಯುಟಿಲೈಸೇಷನ್ ಇನ್ಸೈಟ್ಸ್ ಅನ್ನೋದು ಏನಿರುತ್ತೆ ಅದು ಕೂಡ ನಾವು ತಿಳ್ಕೋಬಹುದಾಗಿದೆ. ನಮ್ಮ ಒಂದು ಏಜ್ ಆಫ್ ಕ್ರೆಡಿಟ್ ಹಾಗೆ ಟೋಟಲ್ ಅಕೌಂಟ್ಸ್ ಏನಿದೆ, ಕ್ರೆಡಿಟ್ ಎನ್ಕ್ಯೂರೀಸ್ ಎಲ್ಲ ಏನಿರುತ್ತೆ ಅದು ಕೂಡ ನಾವು ಈ ಒಂದು ಅಪ್ಲಿಕೇಶನ್ ಮೂಲಕ ತಿಳ್ಕೋಬಹುದಾಗಿದೆ. ಇಲ್ಲಿ ಕ್ವಿಕ್ ಹಾಗೆ ಪೇಪರ್ಲೆಸ್ ಪ್ರೋಸೆಸ್ ಇರುತ್ತೆ ಗಾಯ್ಸ್. ಲೋನ್ ಅಪ್ಲಿಕೇಶನ್ ಅಂತೂ ತುಂಬಾ ಈಸಿಯಾಗಿ ನೀವು ಲೋನ್ ಅಪ್ಲಿಕೇಶನ್ ಕಂಪ್ಲೀಟ್ ಕೂಡ ಮಾಡ್ಕೋಬಹುದು ಕ್ವಿಕ್ ಆಗಿ. ಹಾಗೆ ಪೇಪರ್ಲೆಸ್ ಪ್ರೋಸೆಸ್ ಇರುತ್ತೆ. ಹಾಗೆ ಇಲ್ಲಿ ಪರ್ಸನಲೈಸ್ಡ್ ಕ್ರೆಡಿಟ್ ಕಾರ್ಡ್ ಆಫರಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಮೈ ಮನಿ ಮಂತ್ರ ಅನ್ನೋದೇನಿದೆ ಟ್ರಸ್ಟೆಡ್ ಫೈನಾನ್ಷಿಯಲ್ ಕಂಪನಿಯಾಗಿರುತ್ತೆ. ಇಲ್ಲಿ ಪರ್ಸನಲೈಸ್ಡ್ ಲೋನ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಆಫರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇಂಡಿಯಾಸ್ ಲರ್ನಿಂಗ್ ಬ್ಯಾಂಕ್ಸ್ ಹಾಗೆ NBFC ಅವರು ಕೂಡ ನಮಗೆ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ಮಾಲ್ ಲೋನ್ ಅಥವಾ ಬಿಸ್ನೆಸ್ ಲೋನ್ ಈ ರೀತಿಯಾಗಿ ಬೆಸ್ಟ್ ಆಫರ್ಸ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾರೆ. ಫಾಸ್ಟ್ ಅಪ್ರೂವಲ್ಸ್ ಇರುತ್ತೆ, ಕ್ವಿಕ್ ಡಿಸ್ಬರ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಗಾಯ್ಸ್, ನಿಮ್ಗೇನಾದರೂ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಥವಾ ನಿಮ್ಗೇನಾದರೂ ಪರ್ಸನಲ್ ಯೂಸ್ಗೆ ಲೋನ್ ಬೇಕಿತ್ತು ಅನ್ಕೊಂಡಿದ್ದೀರಾ, ಈ ಒಂದು ಅಪ್ಲಿಕೇಶನ್ ಎಲ್ಲ ರೀತಿಯಾಗಿ ಲೋನ್ ಆಫರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇವ್ರ ಜೊತೆಗೆ ಪಾರ್ಟ್ನರ್ಸ್ ಕೂಡ ನಾವು ನೋಡಬಹುದಾಗಿದೆ. ಲೆಂಡಿಂಗ್ ಪಾರ್ಟ್ನರ್ಸ್ನ ನೋಡೋದಾದ್ರೆ IDFC ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ಅವರು ಇರ್ತಾರೆ. ಹಾಗೆ ಇಲ್ಲಿ L&T ಫೈನಾನ್ಸ್ ಲಿಮಿಟೆಡ್ ಇದೆ. ಮೈ ಮನಿ ಮಂತ್ರ ಫಿನ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಇವರು ಕೂಡ ಇದ್ದಾರೆ. ಹಾಗೆ ಇಲ್ಲಿ ಇನ್ಕ್ರೀಡ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕೂಡ ಅವರು ಇದ್ದಾರೆ. ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಈ ರೀತಿಯಾಗಿ ಹಲವಾರು ಲೆಂಡಿಂಗ್ ಪಾರ್ಟ್ನರ್ಸ್ ಕೂಡ ಇವ್ರ ಜೊತೆಗೆ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಕೀ ಫೀಚರ್ಸ್ನ ನೋಡೋದಾದ್ರೆ ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ ಪ್ರೊವೈಡ್ ಮಾಡ್ತಿದ್ರೆ. ಲೋನ್ಸ್ ಬಂದ್ಬಿಟ್ಟು ನಮಗೆ 50 lakh ವರೆಗೂ ಇರುತ್ತೆ. ಮಿನಿಮಮ್ ಡಾಕ್ಯುಮೆಂಟೇಶನ್ ಕೊಟ್ಟರೆ ಸಾಕು, ಕ್ವಿಕ್ ಡಿಸ್ಬರ್ಸ್ಮೆಂಟ್ ಮಾಡ್ತಾರೆ. ಪರ್ಸನಲೈಸ್ಡ್ ಲೋನ್ ಆಫರ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಲೋ ಇಂಟ್ರೆಸ್ಟ್ ರೇಟ್ಸ್ ಇಂದ ನಮಗೆ ಕ್ರೆಡಿಟ್ ಸ್ಕೋರ್ ಕೂಡ ಚೆಕ್ ಮಾಡ್ಕೋಬಹುದಾಗಿದೆ. ಇನ್ಸ್ಟೆಂಟ್ ಆಗಿ ಎಮರ್ಜೆನ್ಸಿ ಲೋನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಕ್ರೆಡಿಟ್ ಕಾರ್ಡ್ಸ್ ಅನ್ನೋದು ಕೂಡ ಪ್ರೀ ಅಪ್ರೂವ್ಡ್ ಕ್ರೆಡಿಟ್ ಕಾರ್ಡ್ ಕೂಡ ನಮಗೆ ಸಿಗ್ತಾ ಇದೆ ವಿತ್ 0 ಡಾಕ್ಯುಮೆಂಟೇಶನ್ ಇಂದ. ಈ ರೀತಿಯಾಗಿ ನಾವು ಕೀ ಫೀಚರ್ಸ್ನ ನೋಡ್ಕೋಬಹುದು. ಹಾಗೆ ಈ ಒಂದು ಅಪ್ಲಿಕೇಶನ್ ಯಾಕೆ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ ನೋಡೋದಾದ್ರೆ, ಇಲ್ಲಿ ನಮಗೆ ಲೋನ್ ಅಮೌಂಟ್ ಬಂದ್ಬಿಟ್ಟು 1000 ಇಂದ ಹಿಡಿದು 50 lakhs ವರೆಗೂ ಸಿಗ್ತಾ ಇದೆ. ಹಾಗೆ ಇಲ್ಲಿ ಟ್ರಾನ್ಸ್ಪರೆಂಟ್ ಲೋನ್ ಪ್ರೋಸೆಸ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ಸ್ ಕೂಡ ಕಡಿಮೆನೇ ಸಿಗ್ತಾ ಇದೆ. ಪ್ರೊಸೆಸಿಂಗ್ ಫೀಸ್ ಕೂಡ ಅಪ್ ಫ್ರಂಟ್ ಅಲ್ಲಿ ಇರುತ್ತೆ. ಲೋನ್ ಎಲಿಜಿಬಿಲಿಟಿ ಕೂಡ ನಾವು ಚೆಕ್ ಮಾಡಿಕೊಂಡು ಲೋನ್ ಆಫರಿಂಗ್ ಕೂಡ ಇವರು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕ್ವಿಕ್ ಅಪ್ರೂವಲ್ನ ಮಾಡ್ತಾರೆ, ಗ್ಯಾರಂಟಿ ಆಗಿರುತ್ತೆ. ನಮ್ಮ ಒಂದು ಫಾಸ್ಟ್ ಅಪ್ರೂವಲ್ ಪ್ರೋಸೆಸ್ ಕೂಡ ಸಿಗ್ತಾ ಇದೆ. ಕ್ರೆಡಿಟ್ ಸ್ಕೋರ್ ಕೂಡ ನಾವು ಚೆಕ್ ಮಾಡ್ಕೋಬಹುದು. ಈ ರೀತಿಯಾಗಿ ನಮಗೆ ಈ ಒಂದು ಅಪ್ಲಿಕೇಶನ್ ಮೂಲಕ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಲ್ಲಿ ಯಾವ ರೀತಿಯಾಗಿ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ, ಟೈಪ್ಸ್ ಆಫ್ ಲೋನ್ಸ್ ಏನೇನೆಲ್ಲ ಇರಬಹುದು ಅಂತ ನೋಡೋದಾದ್ರೆ, ಮೊದಲದಾಗಿ ನಮ್ಗೆ ಇವರು ಪರ್ಸನಲ್ ಲೋನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಪರ್ಸನಲ್ ಲೋನ್ ಬಂದ್ಬಿಟ್ಟು ಪರ್ಸನಲ್ ನೀಡ್ಸ್ಗೆ ಆಗಿರ್ಬೋದು ಅಥವಾ ಹೋಮ್ ರಿನ್ಯೂವೇಷನ್, ಎಜುಕೇಷನ್ ಪರ್ಪಸ್, ಮೆಡಿಕಲ್ ಎಮರ್ಜೆನ್ಸಿ, ವೆಕೇಶನ್ ಈ ರೀತಿಯಾಗಿ ಪರ್ಸನಲ್ ಲೋನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಮಾಲ್ ಲೋನ್ಸ್ ಕೂಡ ಕೊಡ್ತಾ ಇದ್ದಾರೆ. ಸ್ಮಾಲ್ ಲೋನ್ಸ್ ಅಲ್ಲಿ ನೋಡೋದಾದ್ರೆ ನೀಡ್ ಕ್ವಿಕ್ ಫಂಡ್ಸ್, ನಮ್ಗೇನಾದರೂ ಕ್ವಿಕ್ ಆಗಿ ಫಂಡ್ ಬೇಕಿತ್ತು ಅಂದರೆ ಸ್ಮಾಲ್ ಲೋನ್ಸ್ನ ಕೊಡ್ತಾ ಇದ್ದಾರೆ. ಶಾರ್ಟ್ ಟರ್ಮ್ ಪರ್ಸನಲ್ ಲೋನ್ ಕೂಡ ಸಿಗ್ತಾ ಇದೆ. ಹಾಗೆ ಬಿಸ್ನೆಸ್ ಲೋನ್ಸ್, ನೀವೇನಾದರೂ ಬಿಸ್ನೆಸ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಇನ್ಸ್ಟೆಂಟ್ ಲೋನ್ಸ್ ಕೂಡ ಸಿಗ್ತಾ ಇದೆ. ಹಾಗೆ ಎಮರ್ಜೆನ್ಸಿ ಲೋನ್ಸ್ ಕೂಡ ಸಿಗ್ತಾ ಇದೆ. ಈ ರೀತಿಯಾಗಿ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ.
ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಪ್ರೋಸೆಸ್ನ ನೋಡೋದಾದ್ರೆ, ಮೊದಲೇದಾಗಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಿ ಪರ್ಸ್ನಲ್ ಲೋನ್ ಅನ್ನೋದು ಏನು ಬೇಕಿತ್ತು, ಕ್ರೆಡಿಟ್ ಕಾರ್ಡ್ ಬೇಕಿತ್ತು ಅಥವಾ ಪರ್ಸ್ನಲ್ ಲೋನ್ ಬೇಕಿತ್ತು ಚೂಸ್ ಮಾಡಿಕೊಂಡು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಫಿಲಪ್ ಮಾಡ್ಕೊಳ್ಳಿ. ಹಾಗೆ ಲೋನ್ ಅಮೌಂಟ್ ಎಷ್ಟು ಬೇಕು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿಕೊಂಡ್ರೆ ಬೆಸ್ಟ್ ಆಫರಿಂಗ್ನ ಮಾಡಿ ನಿಮಗೆ ಲೋನ್ ಅಮೌಂಟ್ ಎಷ್ಟು ಬೇಕು ಅದನ್ನು ಕೂಡ ತಿಳ್ಕೊಂಡು ನಿಮಗೆ ಲೋನ್ ಆಫರ್ನ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಇರುತ್ತೆ. ಗಾಯ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಲಾಗಿನ್ ಆಗೋಕ್ಕೆ ನಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTP ಮೂಲಕ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಲಾಗಿನ್ ಆಗಬೇಕು. ಆ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಸಿಗುತ್ತೆ. ಸೊ ಇಲ್ಲಿ ಫಾಸ್ಟ್ ಡಿಸ್ಬರ್ಸ್ಮೆಂಟ್ ಮಾಡ್ತಾರೆ ನಮ್ಮ ಒಂದು ಲೋನ್ ಅಮೌಂಟ್ನ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಇದು ಏನಿದೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಮ್ಮ ಒಂದು ಲೋನ್ನ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪರ್ಸನಲೈಸೇಷನ್ ಇಂದ ನಮಗೆ ಹೆಲ್ಪಿಂಗ್ ಕಸ್ಟಮರ್ಸ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಇವರ ಒಂದು ಟೀಮ್ ಅವರು. ಸೊ ಇಲ್ಲಿ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಮಗೆ ಯಾವ ರೀತಿಯಾಗಿ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಳೋಕೆ ಆಫರಿಂಗ್ನ ಮಾಡ್ತಾ ಇದ್ದಾರೆ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಬಿಕಾಸ್ ಇಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನೋದು ಏನಿರುತ್ತೆ ನಾವು ಫ್ರೀಯಾಗಿ ಚೆಕ್ ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ನಮಗೆ ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ಸ್, ಗೋಲ್ಡ್ ಲೋನ್, ಬಿಸ್ನೆಸ್ ಲೋನ್, ಹೋಮ್ ಲೋನ್, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ, ಇದೇ ರೀತಿಯಾಗಿ ಹಲವಾರು ಆಫರಿಂಗ್ನ ಮಾಡ್ತಿದ್ದಾರೆ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್, HL ಬ್ಯಾಲೆನ್ಸ್ ಟ್ರಾನ್ಸ್ಫರ್, ಹಾಗೆ ಲೈಫ್ ಇನ್ಶೂರೆನ್ಸ್, ಲೋನ್ ಅಗೇನ್ಸ್ಟ್ ಮ್ಯೂಚುವಲ್ ಫಂಡ್, ಈ ರೀತಿಯಾಗಿ ನಮಗೆ ಹಲವಾರು ಬೆಸ್ಟ್ ಪ್ರಾಡಕ್ಟ್ಸ್ ಇಂದ ನಮಗೆ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪರ್ಸನಲ್ ಡೀಟೇಲ್ಸ್ನ ಕೇಳುತ್ತೆ. ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ರೆಸಿಡೆನ್ಸ್ ಪಿನ್ ಕೋಡ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ಎಂಟರ್ ಮಾಡಿಕೊಂಡು ಆ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಟೈಪ್ ಯಾವ ರೀತಿಯಾಗಿದೆ. ಗಾಯ್ಸ್, ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಬಿಸ್ನೆಸ್ ಇದ್ದೀರಾ, ಈ ರೀತಿಯಾಗಿ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ನ ಕೊಟ್ಟಿದ್ದಾರೆ. ಸೊ ನಿಮ್ಮದು ಯಾವುದಿದೆ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಆ ಒಂದು ಕಂಪನಿಯ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೋನ್ ಅಮೌಂಟ್ ನಿಮಗೆ ಎಷ್ಟು ಬೇಕು ಅನ್ನೋ ಒಂದು ಡಿಸೈರ್ ಇದೆ, ಆ ಒಂದು ಲೋನ್ ಅಮೌಂಟ್ ಕೂಡ ನೀವು ಎಂಟರ್ ಮಾಡಿಕೊಂಡು ಹಾಗೆ ಇಲ್ಲಿ ಸ್ಯಾಲರಿ ಯಾವ ರೀತಿಯಾಗಿ ಕ್ರೆಡಿಟ್ ಆಗ್ತಾ ಇದೆ, ಬ್ಯಾಂಕಿಗೆ ಕ್ರೆಡಿಟ್ ಆಗ್ತಾ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಟ್ಟು ಹಾಗೆ ನಿಮ್ಮ ಒಂದು ನೆಟ್ ಮಂತ್ಲಿ ಇನ್ಕಮ್ ಎಷ್ಟು ಬರ್ತಾ ಇದೆ ಆ ಒಂದು ನೆಟ್ ಮಂತ್ಲಿ ಇನ್ಕಮ್ ಕೂಡ ನೀವು ಎಂಟರ್ ಮಾಡಿಕೊಂಡು ಈ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಎಲ್ಲ ಡೀಟೇಲ್ಸ್ನ ಕೊಟ್ಟ ನಂತರ ನಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಏನಾಗುತ್ತೆ ಸಬ್ಮಿಟ್ ಆಗುತ್ತೆ. ಗಾಯ್ಸ್, ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಅಪ್ಲಿಕೇಶನಿಂದ ಆಲ್ರೆಡಿ ಸಬ್ಮಿಟ್ ಆಗಿದೆ. ಸೊ ಇಲ್ಲಿ ನನಗೆ ಇವರು ಥ್ಯಾಂಕ್ ಯು, ಹಾಗೆ ಇಲ್ಲಿ ಅಪ್ಲೈಯಿಂಗ್ ಲೋನ್, ನಾನು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಶಾರ್ಟ್ಲಿ ಆಗಿ ಕಾಲ್ನ ಕೂಡ ಮಾಡ್ತಾರೆ ನಮ್ಮ ಒಂದು ಲೋನ್ ಬಗ್ಗೆ, ಹಾಗೆ ನಮ್ಮ ಒಂದು ಲೋನ್ ಡೀಟೇಲ್ಸ್ನ ಎಲ್ಲ ತಿಳ್ಕೊಂಡು ಹಾಗೆ ನಮಗೆ ಇವರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡೀಟೇಲ್ ಬಗ್ಗೆ ತಿಳಿಸ್ತಾರೆ. ನಾವಿಲ್ಲಿ ಅಗ್ರಿಮೆಂಟ್ ಬರೋವರೆಗೂ ವೇಟ್ ಮಾಡಿಕೊಂಡು ಆ ನಂತರ ನಮ್ಮ ಒಂದು ಲೋನ್ ಅಮೌಂಟ್ ಅನ್ನೋದು ಏನಿರುತ್ತೆ ಡೈರೆಕ್ಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅವರು ಟ್ರಾನ್ಸ್ಫರ್ನ ಮಾಡ್ತಾರೆ. ಗಾಯ್ಸ್, ನೋಡಿದಲ್ವಾ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ. ನಮ್ಮ ಒಂದು ಪ್ಯಾನ್ ಕಾರ್ಡ್ ಆಗಿ ನಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ನ ಕೊಟ್ಟರೆ ಸಾಕು ಗಾಯ್ಸ್, ಇವರು ನಿಮಗೆ ಕೂಡ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮ್ಗೇನಾದರೂ ಎಮರ್ಜೆನ್ಸಿಗೆ ಅಮೌಂಟ್ ನೀಡಿದೆನಾ, ಹಾಗಾದರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಇನ್ಸ್ಟೆಂಟ್ ಆಗಿ ಹಾಗೆ ಫ್ಯೂ ಡೀಟೇಲ್ಸ್ ಇಟ್ಕೊಂಡು ನಿಮಗೆ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು ಕೂಡ ಈ ಒಂದು ವಿಡಿಯೋದಿಂದ ಯೂಸ್ನ ತಗೊಂಡು ಹಾಗೆ ನೀವು ಕೂಡ ಕನ್ಫ್ಯೂಷನ್ ಇರಲಾರ್ದೇನೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ನಾನು ಮತ್ತೆ ಹಲವಾರು ಅಪ್ಲಿಕೇಶನ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.